ಪ್ರೇಮಲೋಕದ ಕ್ರೇಜಿ ಸ್ಟಾರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕ್ರೇಜಿ ಸ್ಟಾರ್ಗೋಸ್ಕರ ಅವರ ಕ್ರೇಜಿ ಫ್ಯಾನ್ಸ್ ಎಲ್ಲರೂ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದಾರೆ. ಯಾವ ಹಾಡು ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಎಸ್, ಚಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮಜವಾದ ಗಂಡೆ ಆದ್ರೆ ನೀನು. ನಿಮ್ಮ ಹಳೆಯ ಒಂದು ನೆನಪುಗಳನ್ನ ಮೆಲ್ಕ್ ಹಾಕ್ತಾ ಇದ್ದಾರೆ ನಿಮ್ಮ ಫ್ಯಾನ್ಸ್. ನೋಡಿದಿರಲ್ವಾ? ಓಕೆ, ಕ್ರೇಜಿ ಸ್ಟಾರ್ ಬಗ್ಗೆ ಈ ತರ ಒಂದು ಫಿಲ್ಮ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಯಾವಾಗ ಗೊತ್ತಾಯ್ತು? ಆಕ್ಚುಲಿ 1 year ಬ್ಯಾಕ್. ಓಕೆ, 2 ವರ್ಷ ಕಾಯಿಸ್ಬಿಟ್ರಿ ನಿಮ್ಮ ಫಿಲಮ್ಗೋಸ್ಕರ. ನಿಮ್ಮ ಫ್ಯಾನ್ಸ್ ಎಲ್ಲರೂ ನಿಮ್ಮ ಫಿಲಮ್ ಬರುತ್ತೆ ಅಂತ ನಾನಂತೂ ಎಷ್ಟು ಇವಾಗ ರಿಲೀಸ್ ಮಾಡ್ತಾರೆ, ಇನ್ನು ಕಾಯಿಸ್ಬಿಡಿ ಸರ್. ವರ್ಷಕ್ಕೆ ಒಂದ್ಸತಿ ಒಂದು ಫಿಲಮ್ನ ರಿಲೀಸ್ ಮಾಡಿ ಬರುತ್ತೆ. ಮ್ಯಾಮ್ ತುಂಬಾ ಕ್ಯೂಟ್ ಆಗಿದೆ. ಇವ್ರ ಜೊತೆ ನಿಮ್ಮಿಬ್ರದ್ದು ಪೇರ್ ತುಂಬಾ ಚೆನ್ನಾಗಿದೆ. ನೀವಿಬ್ಬರು ಚೆನ್ನಾಗಿದ್ದೀರಿ ಸರ್. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಸಿನಿಮಾಗಳು, ಇನ್ನು ಮುಂದೆ ಫಾಸ್ಟ್ ಆಗಿರುತ್ತೆ. ಯಾವಾಗಲೂ ಲವ್ ಕಾನ್ಸೆಪ್ಟೇ ತೊಗೊತೀರಾ? ನಿಮ್ಮ ಕೈಯಲ್ಲಿ ನಾವು ಫ್ಲವರ್ಸ್ ನೋಡಿದ್ದೀವಿ, ಬಲೂನ್ಸ್ ನೋಡಿದ್ದೀವಿ, ಡಾಲ್ ನೋಡಿದ್ದೀವಿ. ಲಾಂಗು ಮಚ್ಚು ನೋಡ್ಬೋದಾ ಸರ್? ಯಾವಾಗ ನನಗೆ ಸೂಟ್ ಆಗಲ್ಲ ಒಂದು. ಆಮೇಲೆ ನನಗೆ ಬೇಸಿಕಲಾಗಿ ನನಗದು ಇಲ್ಲ. ನಾನು ನೆಗೆಟಿವ್ ಹೇಳ್ಬೇಕು ಅನ್ನೋದು ಇಷ್ಟಪಡಲ್ಲ ಜನರಲ್ಲಾಗಿ. ಸರ್ ನೀವು ಮಾಡಿದ್ಮೇಲೆ ನಾವು ಅದನ್ನ ಹೇಳ್ತೀವಿ ಸೂಟ್ ಆಗುತ್ತೋ ಇಲ್ವೋ ಅಂತ. ಸೂಟ್ ಆಗೋ ಪ್ರಶ್ನೆ ಇಲ್ಲ. ನಾನು ಹೇಳೋದು ನನ್ನ ಭಾವನೆಗಳು. ನನಗೆ ನೆಗೆಟಿವ್ ಅಪ್ರೋಚೇ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಪಾಸಿಟಿವ್ ಆಗಿರ್ಬೇಕು ಅನ್ನೋದೇ ಜೀವನದಲ್ಲಿ ಆಸೆ ಪಡೋದು. ಸರ್ ಯಾಕೆ ಸರ್ ಯಾವಾಗಲೂ ಲವ್ ಕಾನ್ಸೆಪ್ಟೇ ತೊಗೊತೀರಾ? ನನಗೆ ಅದೊಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಲವ್ ಬಿಟ್ಟರೆ ಏನೇನೂ ಗೊತ್ತಿಲ್ವಾ ಸರ್? ಸೋ ಸ್ವೀಟ್ ಆಫ್. ಬೇರೆ ವಿಷಯಕ್ಕೆ ತಲೆನೇ ಹೋಗಲ್ಲ. ಬರೀಬೇಕಾದ್ರೂ ನನಗೆ ಬರೋದೇ ಪ್ರೀತಿ ಮೇಲೆ ಸಬ್ಜೆಕ್ಟ್ಸು. ಅದು ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನನ್ನ ಕೆಲಸ ಆಗಿರ್ಬೋದು. ಅಂದರೆ ಪ್ರೀತಿ ಅಂದ ತಕ್ಷಣ ಬರೀ ಒಂದು ಹುಡುಗಿಗೆ ಹೋಲಿಸ್ಕೋಬೇಡಿ. ಕ್ಯಾನ್ ಬಿ ಎನಿಥಿಂಗ್, ಈವನ್ ವಿತ್ ಯುವರ್ ಪೇರೆಂಟ್ಸ್ ಆಲ್ಸೋ. ಪ್ರೇರಣೆ ಯಾರು ಸರ್ ನಿಮಗೆ? ಇದಕ್ಕೆಲ್ಲ ಪ್ರೇರಣೆ ಯಾರು ನಿಮಗೆ? ಸೈಲೆನ್ಸು. ನಾನು ಯಾವಾಗ ಸೈಲೆಂಟಾಗಿ ಕೂತ್ಕೋತೀನಿ ಅದೇ ಪ್ರೇರಣೆ ಅಷ್ಟೇ. ಅದಕ್ಕೆ ಏಕಾಂಗಿ ಮೂವಿ ಅಷ್ಟು ಹಿಟ್ ಆಗಿದ್ದು. ಏಕಾಂಗಿ ಮೂವಿ ಹಿಟ್ ಆಗಲಿಲ್ಲ. ಹಿಟ್ಟಾಗ್ಬಿಟ್ಟಿದ್ರೆ ನಿಮ್ಗೆ ಈ ಥರ ಸ್ಲೋನೂ ಆಗ್ತಿರಲಿಲ್ಲ ನನ್ನ ಸಿನಿಮಾಗಳು. ಆಮೇಲೆ ಬೇರೆ ಥರ ಸಿನಿಮಾಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರಿ. ಎಲ್ಲೋ ಒಂದು ಕಡೆ ನಾನು ಎಡವಿರ್ಬೋದು ಸಿನಿಮಾ ಮಾಡಬೇಕಾದ್ರೆ, ನಿಮಗೆ ಜನಕ್ಕೆ ತಲುಪಿಸೋದ್ರಲ್ಲಿ ಎಡವಿರ್ಬೋದು ಸ್ಕ್ರಿಪ್ಟು. ಬಟ್ ಅದು ಬೇರೆ ವಿಭಾಗಕ್ಕೆ ಹೋಗಬೇಕು, ಬೇರೆ ಥರ ಸಿನಿಮಾಗಳು ಮಾಡಬೇಕು, ಬೇರೆ ಥರ ಮನಸ್ಸನ್ನು ಗೆಲ್ಲಬೇಕು ಜನರು ಅಂತ ನಾನು ದಾರಿ ಚೇಂಜ್ ಮಾಡ್ಕೊಂಡಿದ್ದು. ನಾನು ಚೇಂಜ್ ಮಾಡಿದ್ದು. ಈಗ ಅಲ್ಲಿಂದ ವಾಪಸ್ ಈ ಕಡೆ ಬಂದರೆ ನನ್ನ ಕೈಲಿ ಬರೋಕ್ಕಾಗ್ತಿಲ್ಲ. ಸೊ ನಾನು ಮಾಡಬೇಕಾಗಿರೋ ಸಿನಿಮಾಗಳು, ನಾನು ಕೊಡೋ ಸಿನಿಮಾಗಳು ಯಾವತ್ತು ಆಡಿಯನ್ಸ್ ಹೋದರೆ ಅದರಲ್ಲೊಂದು ಪಾಸಿಟಿವ್ ಮೆಸೇಜ್ ಕೊಡಬೇಕು. ನಿಮಗೆ ಕಾಣಿಸೋ ಸಿನಿಮಾನೇ ಬೇರೆ ಆಗಬೇಕು. ಎಮೋಷ್ನಲ್ ಸಿನಿಮಾಗಳು ಕೊಡಬೇಕು. ಅದು ನನ್ನ ಆಸೆಗಳು ಸಿನಿಮಾ ಮಾಡೋದಕ್ಕೆ. ಆಯಿತು, ನಾನು ಹುಡುಗಾಟದ ವಯಸ್ಸಲ್ಲಿ ನಾನು ಮಾಡೋ ಸಿನಿಮಾಗಳು ಇವತ್ತಿಗೂ ನನ್ನ ಪ್ರೇಮಲೋಕ ರವಿಚಂದ್ರನ್ ಅಂತ ಹೇಳ್ತೀರ ನೀವು. ಆಯಿತು, ಬಟ್ ಆಯಿತು, ಐ ಆಮ್ 53 ಟುಡೇ. ಸೊ ಐ ವಾಂಟ್ ಟು ಗಿವ್ ಸಮ್ ರೆಸ್ಪಾನ್ಸಿಬಲ್ ಫಿಲಿಮ್ಸ್. ಅದು ಗಂಡ ಹೆಂಡತಿಗೆ ಆಗ್ಬೋದು, ಈವನ್ ಫಾರ್ ಲವರ್ಸು ಕೂಡ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಆಸೆ ಪಡೋದು. ಇವತ್ತು ಎಲ್ಲಿ ವಾತಾವರಣಕ್ಕೆ ತುಂಬ ಕೆಟ್ಟೋಗ್ತಾ ಇದೆಯೋ ಆ ವಾತಾವರಣಕ್ಕೆ ನಾನು ಸೇರೋಕ್ಕೆ ಇಷ್ಟ ಇಲ್ಲ. ಇವತ್ತು ಈಗ ಬೇರೆ ಥರ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ನೀವು ಮಾಡಿರೋ ಪ್ರತಿಯೊಂದು ಫಿಲಮಲ್ಲೂ ತುಂಬ ಕ್ರಿಯೇಟಿವ್ ವರ್ಕ್ಸ್ ಇರುತ್ತೆ. ಕೈ ಇರ್ಬೋದು, ಹೂವುಗಳು ತೋರಿಸೋದು. ಈ ಫಿಲಮಲ್ಲೂ ಅದನ್ನೇ ಮಾಡಿದ್ದೀರಾ ಇಲ್ಲ ಒಂದು ಸ್ವಲ್ಪ ಕ್ರಿಯೇಟಿವ್ನೆಸ್ನ ಕಡಿಮೆ? ನೀವು ಸಾಂಗ್ ನೋಡಿದ್ರಲ್ಲ, ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಒಬ್ಬ ಡೈರೆಕ್ಟ್ರ್ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಶಾರ್ಟ್ಸ್ ಕೂಡ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಎರಡು ಬೆರಳಲ್ಲಿ ಕಣ್ಣು ತೋರಿಸೋದೆಲ್ಲ ಮಾಡಿರ್ತೀನಿ. ಈ ಥರ ಸಾಂಗ್ಸ್ ಎಲ್ಲ ನೀವು ಖಂಡಿತ ಬೇರೆಲ್ಲೂ ನೋಡೋಕ್ಕಾಗಲ್ಲ. ಬೇಕಾದ್ರೆ ಇದರಲ್ಲಿ ಕೋರಿಯೋಗ್ರಾಫರ್ಸೇ ಇಲ್ಲ. ಇದರಲ್ಲಿ ನಾನೆಲ್ಲ ಸಾಂಗ್ಸ್ ನಾನೇ ಪಿಕ್ಚರೈಸ್ ಮಾಡೋದು. ಶಾಂತಿಕ್ರಾಂತಿಯಿಂದ ನನಗೆ ಡ್ಯಾನ್ಸ್ ಮಾಸ್ಟರ್ ಒಬ್ಬರು ಸಡನ್ನಾಗಿ ಶೂಟಿಂಗ್ ಸ್ಪಾಟಿಗೆ ಬರಲಿಲ್ಲ. ಆವಾಗ ತಲೆಗೆ ಉಳಿದಿದ್ದೀನಿ. ಅಂದರೆ ಶುಡ್ ಐ ಡಿಪೆಂಡ್ ಆನ್ ಎ ಡ್ಯಾನ್ಸ್ ಮಾಸ್ಟರ್ ಸೋ ಮಚ್. ಅವ್ರಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಪ್ರಶ್ನೆ ಬಂದಾಗ ಮಾಡೋಕ್ಕಾಗತ್ತೆ ಅಂತ ಅವತ್ತಿಂದ ಸಾಂಗ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅವತ್ತಿಂದ ಇವತ್ತರೂ ಎಲ್ಲ ಸಾಂಗ್ಸು ನಾನೇ ಪಿಕ್ಚರೈಸ್ ಮಾಡೋದು. ಸೊ ನಾನು ಯಾರನ್ನೂ ಡಿಪೆಂಡ್ ಮಾಡಲ್ಲ ಲೈಫಲ್ಲಿ. ನಾನು ಯಾರನ್ನೂ ತುಂಬ ಎಕ್ಸ್ಪೆಕ್ಟು ಮಾಡೋದಿಲ್ಲ. ಎಲ್ಲಿ ಎಕ್ಸ್ಪೆಕ್ಟೇಷನು ಡಿಪೆಂಡೆನ್ಸಿ ಇರುತ್ತೋ ಅಲ್ಲಿ ನಮಗೆ ಸಿಗಾಕೋತೀವಿ, ಇಲ್ಲ ನಮಗೇನೋ ತೊಂದರೆ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ. ಲೈಫಲ್ಲಿ ಯಾವತ್ತೂ ಡಿಪೆಂಡೆನ್ಸ್ ಅನ್ನೋದಂತೂ ನಮ್ಮ ಪ್ರಾಣಿಗೂ ನನ್ನ ಕೈಲಿ ಆಗೋದಿಲ್ಲ. ನೀನು ಇಲ್ವಾ, ಬೇಡ ನಂಗೆ ಮಾಡೋಕ್ಕೆ ಗೊತ್ತು, ಹಿಂಗೆ ಮಾಡೋ ಅಭ್ಯಾಸನೇ ಹೊರತು. ಹಂಗೆ ನಾನು ಡ್ಯಾನ್ಸ್ ಮಾಸ್ಟ್ರು ನಾನೇ ಎಲ್ಲ ಸಾಂಗ್ಸ್ ಕೊರಿಯೋಗ್ರಾಫ್ ಮಾಡೋದು ಕಲ್ತಿದ್ದು. ಸೊ ಅದಕ್ಕೆ ನನ್ನ ಸಾಂಗ್ಸ್ ನೋಡಿದಾಗ ಎಲ್ಲರೂ ಕೇಳೋದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಸಾಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೂ ಗೊತ್ತಿಲ್ಲ ನಾನು ಏನು ಸ್ಟಾರ್ಟ್ ಮಾಡಿದೆ ಅಂತ. ಮೊದಲನೇ ಸ್ಟಾರ್ಟ್ ಮಾಡ್ತೀನಿ. ಅವರಲ್ಲಿ ಏನು ಚೆನ್ನಾಗಿ ಅವ್ರು ಹೇಳಿದ್ರು ನಾನು ಎಲ್ಲರನ್ನೂ ಬ್ಯೂಟಿಫುಲ್ಲಾಗಿ ತೋರಿಸ್ತೀನಿ ಅಂತ. ನನಗೆ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಫಸ್ಟ್ ಪ್ರಪಂಚ ಎಲ್ಲ ಚೆನ್ನಾಗಿದೆ, ನಾವು ನೋಡೋ ರೀತಿಯೇ ಅದು ಇಂಪಾರ್ಟೆಂಟ್ ಅಷ್ಟೇ. ಸೊ ಅದನ್ನು ನಾನು ಮ್ಯಾಕ್ಸಿಮಮ್ ಅದನ್ನು ನಾನು ಸ್ಕ್ರೀನ್ ಮೇಲೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅವ್ರಿಗೆ ಫ್ಯಾನೆಲ್ಲ ಹಾಕೊಂಡು ಕೂತಿರ್ತೀನಿ, ಗಾಳಿ ಆ ಕೂದಲು ಕೂಡ ಹಿಂಗೆ ಹೋಗ್ಬೇಕು ಕಣ್ಣ ಮೇಲೆ, ಲಿಪ್ ಕವರ್ ಆಗ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಕೂತಿರುತ್ತೆ. ಸೊ ಫ್ಯಾನ್ ಕೂಡ ಎಷ್ಟೋ ಸರಿ ನಾನೇ ಇಟ್ಕೊಂಡಿರ್ತೀನಿ ಅಲ್ಲಿ ಶಾರ್ಟಲ್ಲಿ. ಸೊ ಈ ಥರ ನನಗೆ ನಾನು ಅಂದ್ಕೊಂಡಿರೋದು ಬರಬೇಕು ಸ್ಕ್ರೀನ್ ಮೇಲೆ ಅಂತ ಒದ್ದಾಟ ಇದೆಯಲ್ಲ, ಅದು ಟೈಮ್ ತೊಗೊಳುತ್ತೆ. ನನಗೆ ಪರ್ಫೆಕ್ಷನ್ ಬೇಕು. ಆ್ಯಸ್ ಇಟ್ ಇಸ್ ನನಗನ್ಸಿದಂತೂ ಸ್ಕ್ರೀನ್ ಮೇಲೆ ಬರೋರ್ಗೂ ಬಿಡಲ್ಲ ನಾನು. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ನ ಕಟ್ಟಿ ಹಾಕಿದ್ರು ಏಕಾಂಗಿ ಅನ್ನೋಂಥ ಒಂದು ಸಿನಿಮಾ ಸೋಲು
ರವಿಚಂದ್ರನ್ ಅವ್ರನ್ನ ಇಷ್ಟು ದಿವಸ ಕಟ್ಟಿ ಹಾಕಿತ್ತು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಕ್ರೇಜಿ ಸ್ಟಾರ್ ಡೆಫಿನೆಟ್ ಆಗಿ ಅವ್ರನ್ನ ಓಪನ್ ಅಪ್ ಮಾಡುತ್ತೆ, ಮತ್ತೆ ಇನ್ನೊಂದಷ್ಟು ಫಾಸ್ಟಾಗಿ ಸಿನಿಮಾಗಳಾಗುತ್ತೆ ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗ್ತಾ ಇದೆ. ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ.